ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಮೊಟ್ಟ ಮೊದಲಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ವಂಡರ್ಫುಲ್ ರೆಸ್ಪಾನ್ಸ್ ಪ್ರೀವಿಯಸ್ ವಿಡಿಯೋಗೆ. ಇಟ್ ಹ್ಯಾಸ್ ಮೋಟಿವೇಟೆಡ್ ಮೀ ಟು. ಸೊ ಇವತ್ತು ನಾನು ಇದರ ಮುಂದುವರಿದ ಭಾಗವಾಗಿ ಕೆಸೆಟ್ ಪ್ರಶ್ನೆ ಪತ್ರಿಕೆಯ ಕ್ವಶನ್ ನಂಬರ್ 11 ಇಂದ 20 ಸಾಲ್ವ್ ಮಾಡ್ತೀನಿ ಅಥವಾ ಡಿಕೋಡ್ ಮಾಡ್ತೀನಿ. ಲಾಸ್ಟ್ ಕ್ಲಾಸಲ್ಲಿ ನಮ್ಗೆ ಏನು ಅರ್ಥ ಆಯಿತು? ಕೆಸೆಟ್ ಪರೀಕ್ಷೆಯಲ್ಲೂ ಕೂಡ, ಅದರಲ್ಲೂ ಪೇಪರ್ 1 ಕೂಡ ನೀವು ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಎಲ್ಲಿಂದ? ಸುಮಾರು ಪ್ರಶ್ನೆಗಳನ್ನು ಆಸ್ ಇಟ್ ಈಸ್ ಕಟ್ ಕಾಪಿ ಪೇಸ್ಟ್ ಮಾಡ್ತಾರೆ UGC ನೆಟ್ಟು ಅಥವಾ ಬೇರೆ ಸೆಟ್ ಪ್ರಶ್ನೆ ಪತ್ರಿಕೆಗಳಿಂದ. ಅದನ್ನು ಮೀರಿ ಎಷ್ಟೋ ಪ್ರಶ್ನೆಗಳನ್ನು ಅಲ್ಲಿಂದ ರೆಫರೆನ್ಸ್ ತಗೊಂಡು UGC ನೆಟ್ ಪೇಪರ್ಸಿಂದ ಅಥವಾ ಬೇರೆ ಸೆಟ್ ಪೇಪರ್ಸಿಂದ ಆ ಒಂದು ಹಿಂಟನ್ನು ಪಡ್ಕೊಂಡು ಆ ಥೀಮ್ ಮೇಲೆ ರೂಪಾಂತರ ಮಾಡಿ ಇಲ್ಲಿ ಸಹ ಅದೇ ಟಾಪಿಕ್ ಮೇಲೆ ಬೇರೆ ರೀತಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕನ್ನು ಮಾಡಲೇಬೇಕು. ಬಿಕಾಸ್ ಹಾರ್ಡ್ಲಿ 60 ಡೇಸ್, ಸುಮಾರು 60 ದಿನ ಮಾತ್ರ ಬಾಕಿ ಇರೋದು. ಈ 60 ದಿನದಲ್ಲಿ ಸಿಲೆಬಸ್ ಕವರ್ ಮಾಡಿ ರಿವಿಷನ್ ಮಾಡಬೇಕು ಅಂದರೆ ಯು ಮಸ್ಟ್ ಬಿ ಅ ಸ್ಮಾರ್ಟ್ ವರ್ಕರ್. ಹಾರ್ಡ್ ವರ್ಕಿಂಗ್ ಜೊತೆಗೆ ಸ್ಮಾರ್ಟ್ ವರ್ಕ್ ಕೂಡ ಬೇಕೇ ಬೇಕು. ಸೊ ಈಗಾಗಲೇ ನಾನು ಕಳೆದ ಕ್ಲಾಸ್ನಲ್ಲಿ ನಮ್ಮ KS ಗುರೂಜಿ ವತಿಯಿಂದ ಕೆಸೆಟ್ ಪೇಪರ್ 1ಗೆ ಕ್ರ್ಯಾಶ್ ಕೋರ್ಸ್ ಇದೆ ಅಂತ ಕೂಡ ಅನೌನ್ಸ್ ಮಾಡಿದ್ದೆ. ಯಾರಿಗಾದರೂ ಆ ಕ್ರ್ಯಾಶ್ ಕೋರ್ಸ್ ಬಗ್ಗೆ ಮಾಹಿತಿ ಬೇಕಾದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ರೈಟ್. ಅದ್ರ ಜೊತೆಗೆ ಇವತ್ತಿನ ಕ್ಲಾಸ್ನ ಈ PDF ಬೇಕು ಮತ್ತು ಕೆಸೆಟ್ಗೆ ಸಂಬಂಧಪಟ್ಟಂತಹ ಏನಾದರೂ ಅಪ್ಡೇಟ್ಸ್ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ಇರತಕ್ಕಂತಹ ಡಿಸ್ಕ್ರಿಪ್ಷನಲ್ಲಿ ಒಂದು ವಾಟ್ಸ್ಆ್ಯಪ್ ಗ್ರೂಪ್ ಲಿಂಕ್ ಇದೆ. ಅದನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಅದನ್ನು ಪಿನ್ಡ್ ಕಾಮೆಂಟಲ್ಲೂ ಸಹ ನಾನು ಅಪ್ಡೇಟ್ ಮಾಡಿರ್ತೀನಿ. ಜೊತೆಗೆ ಸಾಧ್ಯವಾದರೆ ನಿಮ್ಮ ಇತರೆ ಕೆಸೆಟ್ ಫ್ರೆಂಡ್ಸ್ಗೂ ಕೂಡ ಆ ಒಂದು ಲಿಂಕನ್ನು ಶೇರ್ ಮಾಡಿ ಅವ್ರಿಗೂ ಕೂಡ ಜಾಯ್ನ್ ಆಗೋಕ್ಕೆ ಹೇಳಿ. ರೈಟ್. ಸೊ ಸ್ಮಾರ್ಟ್ ವರ್ಕ್ ಅಂತ ಹೇಳ್ತಾ ಇದ್ದೆ. ಸ್ಮಾರ್ಟ್ ವರ್ಕ್ ಅಂದರೆ ಏನು? ಎಲ್ಲ ಬುಕ್ಸನ್ನು ಇವಾಗ ಓದಿ ನಾವು ರಿವಿಷನ್ ಮಾಡ್ತೀವಿ ಅಂದರೆ ಅದು ಸತ್ಯಕ್ಕೆ ದೂರವಾದಂತಹ ಮಾತು. ಯು ಶುಡ್ ಬಿ ವೆರಿ ಸ್ಮಾರ್ಟ್ ಹಿಯರ್. 30 to 35 ಡೇಸಲ್ಲಿ ಸ್ಟ್ರಾಟಜಿಕಲಿ ಪ್ರಿಪೇರ್ ಆಗಬೇಕು. ಎಲ್ಲಿಂದ ಅವನು ಪ್ರಶ್ನೆಗಳನ್ನು ಆಯ್ಕೆ ಮಾಡ್ತಾ ಇದ್ದಾನೆ, ಯಾವ ರೀತಿ ಪ್ರಶ್ನೆಗಳನ್ನು ಫ್ರೇಮ್ ಮಾಡ್ತಾ ಇದ್ದಾನೆ, ಎಷ್ಟನ್ನು ಓದಿದರೆ ನಾವು ಮ್ಯಾಕ್ಸಿಮಮ್ ಸ್ಕೋರ್ ಮಾಡಲಿಕ್ಕೆ ಸಾಧ್ಯ. ನಮ್ಮ ಟಾರ್ಗೆಟ್ ಎಷ್ಟಿರಬೇಕು? ಪೇಪರ್ 1ನಲ್ಲಿ 40+ ಕ್ವಶನ್ಸನ್ನು ಅಂದರೆ ಸುಮಾರು 80 ಮಾರ್ಕ್ಸನ್ನು ತಗೊಳ್ಳೇಬೇಕು. ಇಲ್ಲಿ 80 ಮಾರ್ಕ್ಸ್ ತೊಗೊಂಡ್ರೆ ಪೇಪರ್ 2ಅಲ್ಲಿ 100 ಮಿನಿಮಮ್ ಅಥವಾ 80 to 100 ತೊಗೊಂಡ್ರು ಕೂಡ ಈಸಿಲಿ 180 ಸ್ಕೋರ್ ಬಂತು ನಿಮ್ಮದು. ಹೇಳಿದಷ್ಟು ಈಸಿ ಅಲ್ಲ, ಇದಕ್ಕೆ ಹಾರ್ಡ್ ವರ್ಕ್ ಮಾಡಲೇಬೇಕು. ಅದರ ಜೊತೆಗೆ ಸ್ಮಾರ್ಟ್ ವರ್ಕ್ ಕೂಡ ಬೇಕು ಅಂತ ಹೇಳ್ತಾ ಇದ್ದೀನಿ. ಬರೀ ನೀವು ಸಬ್ಜೆಕ್ಟ್ ಓದ್ತಾ ಕೂತ್ಕೊಂಡ್ರೆ 60 ದಿನ ಅಲ್ಲ, ನಿಮಗೆ ಇನ್ನೂ 50 ದಿನ ಕೊಟ್ಟರು ಆ ಸಿಲೆಬಸ್ ಮುಗಿಸೋಕ್ಕಾಗಲ್ಲ. ಕೊನೆಗೆ ಎಲ್ಲ ಓದೇನು ರಿವಿಷನ್ ಮಾಡ್ತಾ ಇದ್ರೆ ಏನೂ ಓದಿರದ ಲೆವೆಲ್ಗೆ ಸಮಾನ ಅದು. ಓಕೆ. ಸೊ ಲೆಟ್ಸ್ ಕಂಟಿನ್ಯೂ. ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಿ. ಜೊತೆಗೆ ಕೋರ್ಸ್ ಬಗ್ಗೆ ಮಾಹಿತಿ ಬೇಕಾದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮೆಸೇಜ್ ಅಥವಾ ಕಾಲನ್ನು ಮಾಡಿ. ಫೈನ್. ಕ್ಲಾಸಸ್ ಸದ್ಯದಲ್ಲೇ ಆರಂಭ ಆಗ್ತಾ ಇದೆ. ನಿಮಗೆ ಇದರಲ್ಲಿ ಸಂಪೂರ್ಣವಾಗಿ ಪೇಪರ್ 1ಗೆ ಸಂಬಂಧಪಟ್ಟಂತಹ ಮಾಹಿತಿ, ಮೆಂಟಲ್ ಎಬಿಲಿಟಿ ಕ್ಲಾಸಸ್ಸು, ಜೊತೆಗೆ ಕರೆಂಟ್ ಅಫೇರ್ಸ್ ಕ್ಲಾಸಸ್ಸು, ಜೊತೆಗೆ ಟೆಸ್ಟ್ ಸೀರೀಸ್ ಇರುತ್ತೆ. ಅಷ್ಟೇ ಅಲ್ಲದೆ ಈ ರೀತಿ UGC ಮತ್ತು ಬೇರೆ ಬೇರೆ ಸ್ಟೇಟ್ಗಳ ಸೆಟ್ ಪೇಪರ್ ಕಂಪ್ಲೀಟ್ ಅನಾಲಿಸಿಸ್ ಇರುತ್ತೆ. ಇಟ್ ವಿಲ್ ಬಿ ವರ್ತ್ ಇಟ್. ಫೈನ್. ಸೊ ಇವತ್ತಿನ ಕ್ವಶನ್ ನಂಬರ್ 11. ಈ ಕೆಳಗಿನವುಗಳಿಂದ ಪರಿಣಾಮಕಾರಿ ಬೋಧನೆಗೆ ಮುಖ್ಯವಾದ ಶಿಷ್ಯ ಕಲಿಕೆಯ 3 ಮುಖ್ಯ ಅಂಶಗಳ ಸಂಯೋಜನೆಯನ್ನು ಗುರುತಿಸಿ ಮತ್ತು ಸರಿಯಾದ ಕೋಡನ್ನು ಆಯ್ಕೆ ಮಾಡಿ. ಕೆಲವೊಂದಿಷ್ಟು ಅಫಿಷಿಯಲ್ ಆನ್ಸರ್ ಕೀಗೆ ಇಲ್ಲಿ ಮಾರ್ಕ್ ಮಾಡಿದಂತಹ ಪ್ರಶ್ನೆಗಳು ಅಂದರೆ ಆನ್ಸರ್ಸ್ ವೇರಿ ಆಗ್ತಾ ಇದೆ, ಬಟ್ ಡೋಂಟ್ ವರಿ. ಸೊ ಇಲ್ಲಿ ಈ ಒಂದು ಪ್ರಶ್ನೆಗೆ ಆನ್ಸರ್ ನಿಮ್ಗೆ ಆಬ್ವಿಯಸ್ಲಿ ಸಿಗುತ್ತೆ, ಡೋಂಟ್ ವರಿ. ಈ ಪ್ರಶ್ನೆಗೆ ಇನ್ಸ್ಪಿರೇಷನ್ ಏನಪ್ಪ ಅಂತ ಹೇಳಿದ್ರೆ 2022ರ UGC ನೆಟ್ ಪೇಪರ್ ಎಫೆಕ್ಟಿವ್ನೆಸ್ ಆಫ್ ಟೀಚಿಂಗ್, ಈ ಒಂದು ಚಾಪ್ಟರ್ ಮೇಲೆ ಪ್ರತಿ UGC ನೆಟ್ ಪೇಪರಲ್ಲೂ ಕೂಡ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಹಾಗಾಗಿ ದಿಸ್ ಈಸ್ ಅನ್ ಇಂಪಾರ್ಟೆಂಟ್ ಟಾಪಿಕ್. ಸೊ ಕ್ಲಾಸಸ್ ಮಾಡೋವಾಗಲೂ ಕೂಡ ಈ ರೀತಿ ಇಂಪಾರ್ಟೆಂಟ್ ಚಾಪ್ಟರ್ಸ್ಗಳನ್ನು ನಾವು ಆಯ್ಕೆ ಮಾಡಿ ಅದ್ರ ಮೇಲೆ ಸ್ಪೆಷಲ್ ಫೋಕಸ್ ಕೊಡ್ತೀವಿ. ಸೊ ದಟ್ ಮಿನಿಮಮ್ ಟೈಮಲ್ಲಿ ಮ್ಯಾಕ್ಸಿಮಮ್ ಕವರೇಜ್ ನಿಮ್ದಾಗಿರಬೇಕು. ಓಕೆ. ಸೊ ಎಫೆಕ್ಟಿವ್ನೆಸ್ ಆಫ್ ಟೀಚಿಂಗ್ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಇದು. ರೈಟ್. ನಾವು ಇಂಪಾರ್ಟೆಂಟ್ ಟಾಪಿಕ್ಸ್ ಡಿಸ್ಕಸ್ ಮಾಡುವಾಗ ಈ ಚಾಪ್ಟರ್ ಓದಿದರೆ ರಿಪಿಟೇಟಿವ್ ಅಂತ ಗೊತ್ತಾಗುತ್ತಲ್ವಾ. ಸೊ ಹಾಗಾಗಿ ಇದ್ರ ಮೇಲೆ ಜಾಸ್ತಿ ಫೋಕಸ್ ಕೊಟ್ಟು ನಾವು ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಆಸ್ಪೆಕ್ಟ್ಸ್ಗಳನ್ನ ಕವರ್ ಮಾಡಿದ್ರೆ ಆಬ್ವಿಯಸ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಪ್ರಶ್ನೆ ಬಂದರೂ ಕೂಡ ಯು ವಿಲ್ ಬಿ ಏಬಲ್ ಟು ಆನ್ಸರ್. ಫೈನ್. ಸೊ ಕ್ವಶನ್ ನಂಬರ್ 12 ನೋಡಿ. ಭಾರತದಲ್ಲಿ ಶಿಕ್ಷಕರ ವೃತ್ತಿಪರ ಬೆಳವಣಿಗೆಗೆ ನೇರವಾಗಿ ಕಾರಣವಾಗಿರುವ ಸಂಸ್ಥೆಯನ್ನು ಗುರುತಿಸಿ. TLC, ಟೀಚಿಂಗ್ ಲರ್ನಿಂಗ್ ಸೆಂಟರ್ಸ್. ಸೊ ಇದನ್ನೂ ಕೂಡ 2020ರ ಒಂದು UGC ಪ್ರಶ್ನೆ ಪತ್ರಿಕೆಗೆ ನೋಡಿದಾಗ ಈ ರೀತಿ ಟೀಚಿಂಗ್ ಪ್ರೊಫೆಷನ್ನು ಅಥವಾ ಅವರ ಪರ್ಸನಲ್ ಗ್ರೋತು, ಪ್ರೊಫೆಷನಲ್ ಗ್ರೋತು, ಅವರ ಅಕಾಡೆಮಿಕ್ ಗ್ರೋತ್ಗೆ ಸಂಬಂಧಪಟ್ಟಂತಹ ಸಂಸ್ಥೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಹಾಗಾಗಿ ಇದನ್ನು ಥೀಮ್ ಅಂತ ಕರಿತೀವಿ. ನಾನು ಸ್ಟಾರ್ಟಿಂಗೇ ಹೇಳಿದೆ, ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಸ್ಟ್ರೇಟ್ ಅವೇ ಕಟ್ ಕಾಪಿ ಪೇಸ್ಟ್ ಮಾಡಿದರೆ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಇನ್ಸ್ಪಿರೇಷನ್ನ ತೊಗೊಂಡಿರ್ತಾರೆ, ಅಂದರೆ ಸಿಮಿಲರ್ ಕ್ವಶನ್ಸನ್ನು ಫ್ರೇಮ್ ಮಾಡ್ತಾರೆ. ಸೊ ಸೇಮ್ ಥೀಮ್ ಅಲ್ವಾ?
ಇಂಥ ಥೀಮ್ಸ್ಗಳನ್ನು ಪೇಪರ್ 1 ಆಗಲಿ ಪೇಪರ್ 2 ಆಗಲಿ ನೀವು ಐಡೆಂಟಿಫೈ ಮಾಡ್ಕೊಳ್ಳೇಬೇಕು. ಅದ್ರ ಪ್ರಕಾರ ಸ್ಮಾರ್ಟ್ ವರ್ಕ್ ಮಾಡಲೇಬೇಕಾಗುತ್ತೆ. ಕ್ವಶನ್ ನಂಬರ್ 30 ನೋಡಿ. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ದಿ ಕ್ಯಾರೆಕ್ಟರಿಸ್ಟಿಕ್ ಆಫ್ ಸ್ವಯಂ ಪ್ರಭಾ? ಈ ಕೆಳಗಿನವುಗಳಲ್ಲಿ ಯಾವುದು ಸ್ವಯಂ ಪ್ರಭಾದ ಲಕ್ಷಣವಲ್ಲ ಅಂತ ಕೇಳ್ತಾ ಇದ್ದಾರೆ. ಇದು ಕೂಡ ಇಂಪಾರ್ಟೆಂಟು. ನೀವು ಪ್ರಶ್ನೆ ಓದುವಾಗ ಅದನ್ನು ಎಷ್ಟೋ ಜನ ಈ ಸ್ವಯಂ ಪ್ರಭಾ ನೋಡ್ತಾ ಇದ್ದಂಗೆ ಅದನ್ನು ಓದಿದರೆ ಔಟ್ ಆಫ್ ಎಕ್ಸೈಟ್ಮೆಂಟು ಲಕ್ಷಣವಲ್ಲ ಲಕ್ಷಣ ಹೌದು ಅಂತ ಕನ್ಫ್ಯೂಸ್ ಮಾಡಿಕೊಂಡು ಅದನ್ನು ನೋಡ್ದೇ ಯಾವುದೊಂದು ಆನ್ಸರ್ ಟಿಕ್ ಮಾಡ್ತೀರಾ. ಅಬ್ವಿಯಸ್ಲಿ 3 ಆಪ್ಷನ್ಸ್ ಕರೆಕ್ಟ್ ಆಗಿರುತ್ತೆ, ಅದಕ್ಕೆ ಸಂಬಂಧಪಟ್ಟಿದ್ದು. ಅದರಲ್ಲಿ ಯಾವುದೋ ಅಂದ್ಕೊಂಡ್ರು ಕೂಡ ನೀವು ಟಿಕ್ ಮಾಡಿಬಿಡ್ತೀರ. ಆಮೇಲೆ ಗೊತ್ತಾಗುತ್ತೆ ಅಯ್ಯೋ ಸ್ವಲ್ಪ ಕೇರ್ಫುಲ್ಲಾಗಿ ಓದಬೇಕಾಗಿತ್ತು ಅಂತ. ಹಾಗಾಗಿ ಬಿ ಕೇರ್ಫುಲ್. ಎವ್ರಿ ಸಿಂಗಲ್ ಮಾರ್ಕ್ ಕೌಂಟ್ಸ್ ಹಿಯರ್. ಓಕೆ, ಸೊ ಇಲ್ಲಿ ಇದೊಂದು MOOCಗೆ ಸಂಬಂಧಪಟ್ಟಂತಹ ವೇದಿಕೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಇಟ್ ಈಸ್ ರಾಂಗ್. ಇದು ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸಸ್ MOOC ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಕಲಿಕಾ ಕೇಂದ್ರ. ಇದು ಸುಮಾರು DTH ಚಾನೆಲ್ಸ್ಗಳನ್ನು ಒಳಗೊಂಡಂತಹ ಒಂದು 24/7 ಆಕ್ಸೆಸಿಬಿಲಿಟಿ ಹೊಂದಿರತಕ್ಕಂತಹ ಲರ್ನಿಂಗ್ ಸೆಂಟರ್. ಓಕೆ, ಇದು MOOCಗೆ ಸಂಬಂಧಪಟ್ಟಿದೆ. ಹೌದು, ಮ್ಯಾಸಿವ್ ಓಪನ್ ಆನ್ಲೈನ್ ಸೆಂಟರ್ ಅದಕ್ಕೆ ಸಂಬಂಧಪಟ್ಟಿದೆ. ಕ್ಲಿಯರ್ ಸರ್? ಇದಕ್ಕೆ ಪ್ರಶ್ನೆ ಎಲ್ಲಿಂದ ಬಂದಿತ್ತು? 2023ರ UGC ನೆಟ್ ಪ್ರಶ್ನೆ ಪತ್ರಿಕೆ ಓಪನ್ ಮಾಡಿ. ಸ್ವಯಂ ಪ್ರಭಾ ಈಸ್ ಆನ್ ಎಜುಕೇಷನ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಇನಿಷಿಯೇಟೆಡ್ ಬೈ ಅಂತ ಕೇಳಿದ್ದಾರೆ. ರೈಟ್? ಈ ಹಿಂದೆ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಇತ್ತು, ಈಗ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಆಗಿದೆ. ಅರ್ಥ ಆಗ್ತದೆಯಾ? ಇಲ್ಲಿ ಸ್ವಯಂ ಪ್ರಭಾನ ಆರಂಭ ಮಾಡಿದ್ದು ಯಾರು ಅಂತ ಕೇಳಿದ್ರು. ನಮ್ಮ ಕೇಸೆಟ್ಟಲ್ಲಿ ಸ್ವಯಂ ಪ್ರಭಾಗೆ ಸಂಬಂಧವಲ್ಲದ ಮಾಹಿತಿ ಯಾವುದು ಅಂತ ಕೇಳ್ತಾ ಇದ್ದಾರೆ. ಗೆಟಿಂಗ್ ಮೈ ಪಾಯಿಂಟ್? ಸೊ ಈ ರೀತಿ ಪ್ರಶ್ನೆಗಳಿರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 14 ನೋಡಿ. Suppose a teacher performs a self-assessment in which he or she examines the pedagogy, articulates reason and strength for strategies used in the classroom. Identify the method referred here. ಶಿಕ್ಷಕರು ಸ್ವಯಂ ಮೌಲ್ಯಮಾಪನವನ್ನು ನಡೆಸುತ್ತಾರೆ. ಅದರಲ್ಲಿ ಅವನು ಅಥವಾ ಅವಳು ಶಿಕ್ಷಣ ಶಾಸ್ತ್ರವನ್ನು ಪರಿಶೀಲಿಸುತ್ತಾರೆ. ತರಗತಿಯಲ್ಲಿ ಬಳಸುವ ತಂತ್ರಗಳಿಗೆ ಕಾರಣ ಮತ್ತು ಶಕ್ತಿಯನ್ನು ವ್ಯಕ್ತಪಡಿಸುತ್ತಾರೆ ಎಂದು ಭಾವಿಸಿ ಇಲ್ಲಿ ಉಲ್ಲೇಖಿಸಲಾದ ವಿಧಾನವನ್ನು ಗುರುತಿಸಿ. ಈ ಪ್ರಶ್ನೆಯಲ್ಲೇ ನೀವು ನೋಡ್ಬೋದು, ಇದನ್ನು ಟ್ರಾನ್ಸ್ಕ್ರಿಯೇಷನ್ ಮಾಡಿಲ್ಲ, ಜಸ್ಟ್ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಯಾಕಂದರೆ ನಡೆಸುತ್ತಾನೆ ಅಂತ ಹೇಳ್ತಾರೆ, ಇಲ್ಲಿ ಪರಿಶೀಲಿಸುತ್ತಾರೆ ಅಂತ ಹೇಳ್ತಾರೆ. ಅಂದರೆ ಯಾವುದೋ ಒಂದು ಸೋರ್ಸಿಂದ ಈ ಪ್ರಶ್ನೆನ ತಗೊಂಡಿದ್ದಾರೆ ಅಂತ ಪ್ರೂವ್ ಆಯ್ತಲ್ವಾ? ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಬಿ ವೆರಿ ವೆರಿ ಸ್ಮಾರ್ಟ್. ಈ ಪ್ರಪಂಚದಲ್ಲಿ ನಾವು ಗೆಲ್ಲಬೇಕು ಅಂದರೆ ಕೇವಲ ಹಾರ್ಡ್ ವರ್ಕಿಂಗ್ ಪರ್ಸನ್ ಆದರೆ ಆಗಲ್ಲ, ಸ್ಮಾರ್ಟ್ ವರ್ಕಿಂಗ್ ಇರಲೇಬೇಕು. ಬಿಕಾಸ್ ಭಾರತದಲ್ಲೇ ಸುಮಾರು 1.4 ಬಿಲಿಯನಷ್ಟು ಪಾಪ್ಯುಲೇಷನ್ ಇದೆ. ಕಾಮನ್ ಆಗಿರಬೇಕಾ? ಕಾಮನ್ ಆಗಿರಿ. ಸ್ವಲ್ಪ ಎಕ್ಸ್ಟ್ರಾರ್ಡಿನರಿ ಆಗಬೇಕಾ? ನೀವು ನಿಮ್ಮ ಫ್ಯಾಮಿಲಿ ಆರಾಮಾಗಿರಬೇಕಾ? ಯು ಹ್ಯಾವ್ ಟು ಬಿ ವೆರಿ ವೆರಿ ಸ್ಮಾರ್ಟ್. ಸೊ ಇದನ್ನು ಐಡೆಂಟಿಫೈ ಮಾಡಿ. ಟ್ರಾನ್ಸ್ಲೇಷನಲ್ಲೇ ಎರರ್ಸ್ ಆಗ್ತಾಯಿದೆ ಅಂದರೆ ಒರಿಜಿನಲಿ ಈ ಪ್ರಶ್ನೆಯನ್ನು ಕನ್ನಡದಲ್ಲೇ ಫ್ರೇಮ್ ಮಾಡಿದರೆ ಇಷ್ಟೊಂದು ಮಿಸ್ಟೇಕ್ ಆಗ್ತಾ ಇತ್ತಾ? ನೋ ಚಾನ್ಸ್. ಇದನ್ನು ಅವರು ಟ್ರಾನ್ಸ್ಲೇಟ್ ಮಾಡಿರೋದ್ರಿಂದ ಈ ಥರ ತಪ್ಪಾಗ್ತಾಯಿದೆ. ಅಂದರೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಅಂದಮೇಲೆ ಯಾವುದೋ ಒಂದು ಸೋರ್ಸ್ ಇರಲೇಬೇಕಲ್ವಾ? ಸೊ ಈ ರೀತಿ ಯೋಚನೆ ಮಾಡಿ. ಸೊ ಇಲ್ಲಿ ರಿಫ್ಲೆಕ್ಟಿವ್ ಟೀಚಿಂಗ್ ಬಗ್ಗೆ ಈ ಪ್ರಶ್ನೆ ಇದೆ. ಸರ್ ಪ್ರಶ್ನೆ ಬಂದಿತ್ತಾ? 2020ರ ಮಹಾರಾಷ್ಟ್ರ ಸೆಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಸೇಮ್ ಕ್ವಶನ್ ಬಂದಿತ್ತು. ಅಂದರೆ ಸಿಮಿಲರ್ ಕ್ವಶನ್. ರಿಫ್ಲೆಕ್ಟಿವ್ ಟೀಚಿಂಗ್ ಈಸ್ ಅಲ್ವಾ? 2020ರ ಪ್ರಶ್ನೆ ಪತ್ರಿಕೆಯಲ್ಲಿ ಸುಮಾರು 3 ರಿಂದ 4 ವರ್ಷ ಹಳೆಯ ಒಂದು ಪ್ರಶ್ನೆ ಪತ್ರಿಕೆಗಳ ಅನಾಲಿಸಿಸ್ ಈಸ್ ಅ ಮಸ್ಟ್ ಆ್ಯಂಡ್ ಶುಡ್. ಸರ್ ಅಷ್ಟೊಂದು ಮಾಡಬೇಕಾ? ಇದು ಕಾಂಪಿಟೇಟಿವ್ ಎಕ್ಸಾಮ್. ಇಷ್ಟು ನಿಮಗೆ ಔಟ್ಪುಟ್ ಬೇಕು, ನಿಮ್ಗೆ ರಿಸಲ್ಟ್ ಬೇಕು ಅಂದರೆ ಇಷ್ಟು ಹಾರ್ಡ್ ವರ್ಕ್ ಮಾಡಲೇಬೇಕು. ರೈಟ್? ಸೊ ಈ ರೀತಿ ಥೀಮ್ಸನ್ನು ಐಡೆಂಟಿಫೈ ಮಾಡಿಕೊಂಡು ಕ್ಲಾಸಸ್ಸಲ್ಲೂ ಕೂಡ ನಾವು ಡಿಸ್ಕಸ್ ಮಾಡ್ತೀವಿ. ರೈಟ್? ಕ್ವಶನ್ ನಂಬರ್ 15. ವಾಟ್ ಈಸ್ ದಿ ಮೇಜರ್ ಪರ್ಪಸ್ ಆಫ್ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸೆಮಿಸ್ಟರ್ ಸಿಸ್ಟಮ್ ಇನ್ ಹೈಯರ್ ಎಜುಕೇಷನ್? ಉನ್ನತ ಶಿಕ್ಷಣದಲ್ಲಿ ಆಯ್ಕೆ ಆಧಾರಿತ ಕ್ರೆಡಿಟ್ ಸೆಮಿಸ್ಟರ್ ವ್ಯವಸ್ಥೆಯ ಪ್ರಮುಖ ಉದ್ದೇಶವೇನು? ಟು ಪ್ರೊವೈಡ್ ಫ್ಲೆಕ್ಸಿಬಿಲಿಟಿ ಇನ್ ಕೋರ್ಸ್ ಸೆಲೆಕ್ಷನ್ ಆ್ಯಂಡ್ ಕ್ರೆಡಿಟ್ ಅಕ್ಯುಮುಲೇಷನ್. ಸರ್ ಇದಕ್ಕೆ ಸಂಬಂಧಪಟ್ಟಿದ್ದು ಒನ್ಸ್ ಅಗೇನ್ 2020ರ UGC ಕ್ವಶನ್ ಪೇಪರ್. ವಾಟ್ ಆರ್ ದಿ ಅಡ್ವಾಂಟೇಜಸ್ ಆಫ್ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಇಂಟ್ರೊಡ್ಯೂಸ್ಡ್ ಬೈ ದಿ UGC? ಅರ್ಥ ಆಗ್ತದೆಯಾ? ಇಲ್ಲಿ UGC ಇಂಟ್ರೊಡ್ಯೂಸ್ ಮಾಡಿದೆ ಅಂತ ಹೇಳಿಲ್ಲ, ಬಟ್ ಅದರ ಉದ್ದೇಶ ಕೇಳ್ತಾ ಇದ್ದಾರೆ. ಇಲ್ಲೂ ಕೂಡ ಸಿಮಿಲರ್. ಇಲ್ಲಿ ಮಲ್ಟಿಪಲ್ ಆಬ್ಜೆಕ್ಟಿವ್ಸ್ ಕೊಟ್ಟಿದ್ದಾರೆ. ಒನ್ಸ್ ಅಗೇನ್ ದಿ ಕ್ವಶನ್ ಈಸ್ ರಿಪೀಟಿಂಗ್, ಅಂದರೆ ಥೀಮ್ ರಿಪೀಟ್ ಆಗ್ತಾ ಇದೆ. ಅರ್ಥ ಆಗ್ತದಲ್ಲ? ಇವಾಗ ಇಮ್ಯಾಜಿನ್ ಮಾಡಿ, ಒಂದು 10 ಬುಕ್ ತೊಗೊಂಡು ಎಲ್ಲವನ್ನು ಓದೋಕ್ಕಾಗತ್ತಾ? ಎಸ್ಪೆಷಲಿ ಪೇಪರ್ 2 ನೀವು ಸೀರಿಯಸ್ ಆಗಿ ಓದುವಾಗ ಪೇಪರ್ 1ಗೆ ಇಷ್ಟೊಂದು ಟೈಮ್ ಕೊಡಲಿಕ್ಕಾಗತ್ತಾ? ಇಟ್ಸ್ ಹೈಲಿ ಇಂಪಾಸಿಬಲ್. ರೈಟ್? ಕ್ವಶನ್ ನಂಬರ್ 16. ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಬೆಸ್ಟ್ ಡಿಸ್ಕ್ರೈಬ್ಸ್ ದಿ ಪಾಸಿಟಿವಿಸಮ್ ಅಪ್ರೋಚ್? ಈ ಕೆಳಗಿನ ಯಾವ ಹೇಳಿಕೆಯು ಸಕಾರಾತ್ಮಕವಾದ ವಿಧಾನವನ್ನು ಉತ್ತಮವಾಗಿ ವಿವರಿಸುತ್ತದೆ? ಸರ್ ಎಲ್ಲಿ ಬಂದಿತ್ತು? ಒನ್ಸ್ ಅಗೇನ್ UGC ಕ್ವಶನ್ ಪೇಪರಲ್ಲಿ. ಪಾಸಿಟಿವಿಸ್ಟ್ ಮೆಥಡಾಲಜಿ ಇಸ್ ಮೋಸ್ಟ್ ಟಿಪಿಕಲಿ ಅಸೋಸಿಯೇಟೆಡ್ ವಿತ್ ವಿಚ್ ಫೀಲ್ಡ್ ಆಫ್ ಸ್ಟಡಿ? ಅರ್ಥ ಆಯ್ತಲ್ಲ?
ಸೊ ಇದ್ರ ಜೊತೆಗೆ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಕೂಡ ನೀವು ಅಷ್ಟೇ, ಅಂದರೆ ಮೆಂಟಲ್ ಎಬಿಲಿಟಿ ಮೇಲೂ ಕೂಡ ಅಷ್ಟೇ ಸ್ಪೆಷಲ್ ಫೋಕಸನ್ನು ಕೊಡಬೇಕು. ಯಾಕಂದರೆ ಸುಮಾರು ಆಸ್ಪಿರೆಂಟ್ಸನ್ನು ನೋಡಿದ್ದೀನಿ, ಎಲ್ಲ ಓದಿರ್ತಾರೆ, ಮೆಂಟಲ್ ಎಬಿಲಿಟಿ ಟಚ್ ಮಾಡಿರಲ್ಲ. ಅವತ್ತು ಹೆಂಗೆ ಉಳ್ಕೊಳ್ಳುತ್ತೆ, ಕಟ್ ಆಫಿಂದ 2 ಇಲ್ಲ 3 ಕ್ವಶನ್ಸಲ್ಲಿ ಉಳ್ಕೊಳ್ಳುತ್ತೆ ಹೊರಗಡೆ, ರೈಟ್. ಸೊ ಹಾಗಾಗಿ ಮೆಂಟಲ್ ಎಬಿಲಿಟಿ ಕೊನೆಗೆ ಇಟ್ಕೊಳ್ಳೋಕೆ ಹೋಗ್ಬಿಡಿ. ಮಾಡೋದಿದ್ರೆ ಇದೇ 30 ಡೇಸಲ್ಲಿ ಅಥವಾ 20 ಡೇಸಲ್ಲಿ ಮಾಡಿ ಮುಗಿಸಿ ಕೊನೆಗೆ ರಿವಿಷನ್ ಇಟ್ಕೊಳ್ಳಿ. ನೆಕ್ಸ್ಟು ಸಿಮಿಲರ್ ಕ್ವಶನ್ನು ಇನ್ನೊಂದು ಇದೇ ಯಾವುದು ನಮ್ಮ UP ಸೆಟ್ ಕ್ವಶನ್ ಏನು ಎಕ್ಸಾಮಲ್ಲೂ ಬಂದಿತ್ತು. ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಬೆಸ್ಟ್ ಡಿಸ್ಕ್ರೈಬ್ಸ್ ದಿ ಪಾಸಿಟಿವಿಸಮ್ ಅಪ್ರೋಚ್. ನೆಕ್ಸ್ಟ್ ಕ್ವಶನ್ ನೋಡಿ. ಇನ್ ಅ ರಿಸರ್ಚ್ ಸ್ಟಡಿ ಇನ್ವೆಸ್ಟಿಗೇಟಿಂಗ್ ದಿ ಎಫೆಕ್ಟ್ಸ್ ಆಫ್ ಅ ನ್ಯೂ ಡ್ರಗ್ ಆನ್ ಬ್ಲಡ್ ಪ್ರೆಷರ್, ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೆಪ್ಸ್ ಇನ್ವಾಲ್ವ್ಸ್ ರಿಕ್ರೂಟಿಂಗ್ ಪಾರ್ಟಿಸಿಪೆಂಟ್ಸ್ ಆ್ಯಂಡ್ ಕಲೆಕ್ಟಿಂಗ್ ರಿಲೆವೆಂಟ್ ಇನ್ಫಾರ್ಮೇಷನ್. ಕಾಮನ್ ಸೆನ್ಸ್ ಮೇಲೆ ಕೂಡ ನೀವು ಆನ್ಸರ್ ಮಾಡ್ಬೋದು. ಡೇಟಾ ಕಲೆಕ್ಷನ್ ಅಥವಾ ಡೇಟಾ ಸಂಗ್ರಹಣೆ ಅಥವಾ ದತ್ತಾಂಶ ಸಂಗ್ರಹಣೆ, ಅದನ್ನು ಈ ಹಿಂದೆ ಕೂಡ ಒಂದು ನೆಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆ ಬಂದಿತ್ತು. ಇನ್ ಅ ರಿಸರ್ಚ್ ಸ್ಟಡಿ ಇನ್ವೆಸ್ಟಿಗೇಟಿಂಗ್ ದಿ ಎಫೆಕ್ಟ್ಸ್ ಆಫ್ ಅ ನ್ಯೂ ಡ್ರಗ್ ಆನ್ ಬ್ಲಡ್ ಪ್ರೆಷರ್, ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೆಪ್ಸ್ ಇನ್ವಾಲ್ವ್ಸ್ ರೆಕ್ರೂಟಿಂಗ್ ಪಾರ್ಟಿಸಿಪೆಂಟ್ಸ್ ಆ್ಯಂಡ್ ಕಲೆಕ್ಟಿಂಗ್ ರಿಲೆವೆಂಟ್ ಇನ್ಫಾರ್ಮೇಷನ್. ಆ್ಯಸ್ ಇಟ್ ಈಸ್ ಬಂದಿದೆ. ಏನಾದರೂ ಆಪ್ಷನ್ಸ್ ಆದರೂ ಚೇಂಜ್ ಆಗಿದೆಯಾ? ಸೇಮ್ ಆ್ಯಸ್ ಇಟ್ ಈಸ್ ಬಂದಿದೆ. ಅರ್ಥ ಆಗ್ತದಲ್ಲ? ಕಟ್ ಕಾಪಿ ಪೇಸ್ಟ್. ಹಾಗಾಗಿ ಕೀಪ್ ಯುವರ್ ಐಸ್ ಓಪನ್, ಬಿ ವೆರಿ ಸ್ಟ್ರಾಟಜಿಕ್, ಬಿ ವೆರಿ ಕಾಂಪಿಟೇಟಿವ್. Next, question number 18. Which section of a thesis is typically responsible for outlining the research objectives, methodology and scope of study? Abstract. ಅಮೂರ್ತ. ಸಂಶೋಧನಾ ಉದ್ದೇಶಗಳು, ವಿಧಾನ ಮತ್ತು ಅಧ್ಯಯನದ ವ್ಯಾಪ್ತಿಯನ್ನು ವಿವರಿಸಲು ಪ್ರಬಂಧದ ಯಾವ ಭಾಗವು ವಿಶಿಷ್ಟವಾಗಿ ಕಾರಣವಾಗಿದೆ? ಅಮೂರ್ತ. ಸರ್ ಎಲ್ಲಿ ಬಂದಿತ್ತು? 2024ರ UGC ನೆಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿತ್ತು. ಏನಂತ ಬಂದಿತ್ತು? ಅಬ್ಸ್ಟ್ರಾಕ್ಟ್ ದಟ್ ಪ್ರೊವೈಡ್ಸ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಬೌಟ್ ಒರಿಜಿನಲ್, ಸಮರೈಸಿಂಗ್ ದಿ ಒರಿಜಿನಲ್ ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ಸ್ ಆ್ಯಂಡ್ ಪ್ರಿನ್ಸಿಪಲ್ ಡೇಟಾ ಈಸ್ ನೌನ್ ಆ್ಯಸ್. ಅದರಲ್ಲೂ ಅಬ್ಸ್ಟ್ರಾಕ್ಟಲ್ಲಿ ಏನು ಬೇರೆ ಬೇರೆ ಪಾರ್ಟ್ಸನ್ನು, ಅಂದರೆ ಸಬ್ ಪಾರ್ಟ್ಸನ್ನು ಕೇಳಿದ್ದಾರೆ. ಇದೇ ಸೇಮ್ ಪ್ರಶ್ನೆ ಪತ್ರಿಕೆ ಅಥವಾ ಪ್ರಶ್ನೆ ಆ್ಯಸ್ ಇಟ್ ಈಸ್ 2022ರ ಮಧ್ಯಪ್ರದೇಶ್ ಸೆಟ್ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಬಂದಿತ್ತು, ರೈಟ್. ನೆಕ್ಸ್ಟ್ ಕ್ವಶನ್ ನಂಬರ್ 19 ನೋಡಿ. ವಾಟ್ ಈಸ್ ದಿ ಮೇನ್ ಪರ್ಪಸ್ ಆಫ್ ಇನ್ಕ್ಲೂಡಿಂಗ್ ರೆಫರೆನ್ಸಸ್ ಆ್ಯಂಡ್ ಸೈಟೇಷನ್ಸ್ ಇನ್ ಅ ರಿಸರ್ಚ್ ಪೇಪರ್? ಸಂಶೋಧನಾ ಪ್ರಬಂಧದಲ್ಲಿ ಉಲ್ಲೇಖಗಳು ಮತ್ತು ಉದ್ಧೃತಗಳನ್ನು ಸೇರಿಸುವ ಮುಖ್ಯ ಉದ್ದೇಶವೇನು? ಇತರ ಸಂಶೋಧಕರ ಕೆಲಸ ಮತ್ತು ಆಲೋಚನೆಗಳಿಗೆ ಮನ್ನಣೆ ನೀಡುವುದು. ಎಲ್ಲಿ ಕೇಳಿದ್ರು ಸರ್? 2019ರ UGC ನೆಟ್ ಪ್ರಶ್ನೆ ಪತ್ರಿಕೆಯಲ್ಲಿ ರೆಫರೆನ್ಸಸ್ ಸರ್ವ್ ದಿ ಪರ್ಪಸ್ ಆಫ್. ಸಿಮಿಲರ್ ಅಲ್ವಾ? ನೆಕ್ಸ್ಟ್ ಕ್ವಶನ್ ನಂಬರ್ 20 ನೋಡಿ. ಹೌ ಡಸ್ ICT ಎನ್ಹ್ಯಾನ್ಸ್ ಡೇಟಾ ಅನಾಲಿಸಿಸ್ ಇನ್ ರಿಸರ್ಚ್? ಸಂಶೋಧನೆಯಲ್ಲಿ ಮಾಹಿತಿ ವಿಶ್ಲೇಷಣೆಯನ್ನು ICT ಹೇಗೆ ವರ್ಧಿಸುತ್ತದೆ? ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಟೆಕ್ನಾಲಜಿ. ಸ್ವಯಂಚಾಲಿತ ವಿಶ್ಲೇಷಣೆಗಾಗಿ ಸುಧಾರಿತ ಸಂಖ್ಯಾಶಾಸ್ತ್ರೀಯ ಸಾಫ್ಟ್ವೇರ್ಗೆ ಪ್ರವೇಶವನ್ನು ಒದಗಿಸುವ ಮೂಲಕ. ನೋಡ್ತಾ ಇದ್ದಂಗೆ ಗೊತ್ತಾಗುತ್ತಲ್ಲ, ಯಾವುದೋ ಒಂದು ಬೇರೆ ಪ್ರಶ್ನೆ ಪತ್ರಿಕೆಯಿಂದ ತೆಗೆದುಕೊಂಡು ಕನ್ನಡ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಯಾವುದದು? 2020ರ UGC ನೆಟ್ ಪ್ರಶ್ನೆ ಪತ್ರಿಕೆ. ICT ಅಪ್ಲಿಕೇಶನ್ ಇನ್ ರಿಸರ್ಚ್ is most useful for which of the following reasons? ಅರ್ಥ ಆಗ್ತಿದೆಯಾ? ರೈಟ್. ಈ ರೀತಿ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಈ ಕೆಸೆಟ್ ಪೇಪರ್ನ ಮುಂದುವರೆದ ಭಾಗವಾದಂತಹ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತೀನಿ. ಆ್ಯಂಡ್ ಆ್ಯಸ್ ಸೆಡ್ ಅರ್ಲಿಯರ್, ಯಾರಿಗಾದ್ರೂ ಕ್ರ್ಯಾಶ್ ಕೋರ್ಸ್ ತಗೊಳ್ಳೋ ಆಸೆ ಇದ್ದರೆ ಅಥವಾ ಇಂಟ್ರೆಸ್ಟೆಡ್ ಇದ್ದರೆ ಅಥವಾ ನಿಮ್ಮ ಪೈಕಿ ಯಾರಾದರೂ ಪ್ರಿಪೇರ್ ಆಗ್ತಾ ಇದ್ದರೆ ದಯವಿಟ್ಟು 9036862461 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಹೇಳಿ. ಆ್ಯಂಡ್ ಕ್ಲಾಸಸ್ ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೊ ಮಚ್. ಸಿ ಇನ್ ದಿ ನೆಕ್ಸ್ಟ್ ಕ್ಲಾಸ್. ಟೇಕ್ ಕೇರ್.